ರೀಸೆಂಟ್ಲಿ ಒಂದು ವಿಡಿಯೋ ವೈರಲ್ ಆಗಿತ್ತು. ಒಬ್ಬ ಇನ್ಫ್ಲುಯೆನ್ಸರ್ಗೆ ಬಾಲಿವುಡ್ ಹೀರೋಯಿನ್ ಆದ ಶ್ರದ್ಧಾ ಕಪೂರ್ನ ಮನೆ ಹೊರಗಿದ್ದ ಡಸ್ಟ್ಬಿನ್ನಲ್ಲಿ ಅವರ ಪಾರ್ಸೆಲ್ ಬಾಕ್ಸ್ ಸಿಗುತ್ತೆ. ಆ ಪಾರ್ಸೆಲ್ ಬಾಕ್ಸ್ ಮೇಲೆ ಅವರ ಪರ್ಸನಲ್ ನಂಬರ್ ಹಾಗೂ ಅವರ ಮನೆ ಅಡ್ರೆಸ್, ಇನ್ನು ಬೇರೆ ಪರ್ಸನಲ್ ಡೀಟೇಲ್ಸ್ ಕೂಡ ಮೆನ್ಷನ್ ಆಗಿರುತ್ತೆ. ಅವ್ನು ಮಾಡಿದ ವಿಡಿಯೋ ಹಿಂದಿನ ಮೋಟಿವ್ ಫನ್ ಆಗಿತ್ತು. ಬಟ್ ಈ ಥರ ಒಂದು ತಪ್ಪು ಗೊತ್ತಿಲ್ಲದೇನೋ ನಾವೆಲ್ಲರೂ ಮಾಡ್ತೀವಿ. ನಾವು ಕೂಡ ಈ ಅಮೆಝಾನ್ ಅಥವಾ ಬೇರೆ ವೆಬ್ಸೈಟ್ಸಿಂದ ಬಂದಂಥ ಪಾರ್ಸಲ್ನ ಹಾಗೆ ಡಸ್ಟ್ಬಿನ್ಗೆ ಅಥವಾ ಮನೆಯಿಂದ ಹೊರಗೆ ಎಸ್ತಿರ್ತೀವಿ. ಬಟ್ ವೈಟ್, ಇದೇ ಬಾಕ್ಸ್ಗಳನ್ನ ಯೂಸ್ ಮಾಡಿಕೊಂಡು ಡೆಲ್ಲಿ, ಮುಂಬೈ, ಬ್ಯಾಂಗ್ಳೂರ್ನಂಥ ದೊಡ್ಡ ಸಿಟಿಗಳಲ್ಲಿ ಒಂದು ದೊಡ್ಡ ಸ್ಕ್ಯಾಮ್ ನಡೀತಾ ಇದೆ. ರೀಸೆಂಟ್ಲಿ ಬಂದಂಥ ಪೊಲೀಸ್ ರಿಪೋರ್ಟ್ ಪ್ರಕಾರ ಸ್ಕ್ಯಾಮರ್ಸ್ ಈ ಬಾಕ್ಸ್ ಮೇಲೆ ಇದ್ದಂಥ ಪರ್ಸನಲ್ ಡೀಟೇಲ್ಸ್ನ ಕದೀತಾ ಇದ್ದಾರೆ. ಅವರು ಇದೇ ಪರ್ಸನಲ್ ಡೀಟೇಲ್ಸ್ ಅಥವಾ ಪರ್ಸನಲ್ ನಂಬರ್ನ ಇಟ್ಕೊಂಡು ಯಾರೋ ನಿಮ್ಮ ರಿಲೇಟಿವ್ ಅಥವಾ ಗೊತ್ತಿರೋ ಥರನೋ, ಅಥವಾ ಒಬ್ಬ ಜಾಬ್ ರಿಕ್ರೂಟರ್ ಥರ, ಅಥವಾ ಒಬ್ಬ ಕಸ್ಟಮರ್ ಸಪೋರ್ಟ್ ಗೈ ಥರ ನಿಮಗೆ ಕಾಲ್ ಮಾಡ್ಬೋದು. ಹೀಗೆ ಕಾಲ್ ಮಾಡಿ ಅವರು ನಿಮ್ಮಿಂದ ಒಂದು OTP ತಗೊಳ್ಳೋದಾಗಲಿ, ಅಥವಾ ಯಾವುದಾದ್ರು ಆ್ಯಪ್ ಡೌನ್ಲೋಡ್ ಮಾಡೋದು, ಅಥವಾ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿಸೋಕೆ ಟ್ರೈ ಮಾಡ್ತಾರೆ. ಯಾರಿಗೂ ಗೊತ್ತು, ಈಗಿನ ಕಾಲದಲ್ಲಿ ಒಂದು ಸಣ್ಣ ತಪ್ಪು ಮಾಡಿದ್ರು ಗೊತ್ತಿಲ್ಲದಂಗೆ ನಮ್ಮ ಬ್ಯಾಂಕ್ ಅಕೌಂಟಿಂದ ಇಡೀ ದುಡ್ಡೇ ಖಾಲಿ ಆಗೋಗ್ತಿದೆ. ಸೊ ಅದಕ್ಕೆ ಇದೇ ಥರ ಪಾರ್ಸಲ್ ಬಾಕ್ಸ್ನ ಎಸೆಕ್ಕಿಂತ ಮುಂಚೆ ಈ ಸ್ಟಿಕ್ಕರ್ಸ್ಗಳನ್ನ ಕಿತ್ತು ಹರಿದು ಬಿಸಾಕಿ. ಅದ್ರ ಮೇಲೆ ಯಾವುದೇ ನಿಮ್ಮ ಪರ್ಸನಲ್ ಡೀಟೇಲ್ಸ್ ಇದ್ದರೋ ಹಾಗೆ ಜಾಗೃತಿಯಿಂದ ನೋಡ್ಕೊಳ್ಳಿ. ಅದಕ್ಕೂ ಮುಂಚೆ ಬೇಗ ಈ ವಿಡಿಯೋನ ನಿಮ್ಮ ಫ್ಯಾಮಿಲಿ ಹಾಗೂ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಆ್ಯಂಡ್ ಇದೇ ರೀತಿ ಇನ್ಫಾರ್ಮೇಟಿವ್ ವೀಡಿಯೋಸ್ಗಾಗಿ ಬ್ರೈನ್ಸ್ ಇನ್ ಟೆಕ್ಸ್ನ ಫಾಲೋ ಆರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.